ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮದ್ದೂರಿನ ಟಿಬಿ ವೃತ್ತದಲ್ಲಿರುವಂತಹ ಮಹೇಶ್ ಲಂಚ್ ಹೋಮ್ ಉದ್ಘಾಟನಾ ಸಮಾರಂಭವನ್ನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ KM ಉದಯರವರು ಉದ್ಘಾಟನೆ ನೆರವೇರಿಸಿದರು. ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಡಾಬಾ ಮಹೇಶ್ ರವರು ನೂತನವಾಗಿ ತನ್ನ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿದ್ದಾರೆ. ಈ ಕುರಿತು ಡೈಮಂಡ್ ಕನ್ನಡ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ. ನಗರದಲ್ಲಿ ಇವತ್ತು ಹೊಸದಾಗಿ ಮಹೇಶ್ ಲಂಚ್ ಹೋಮ್, ನ್ಯೂ ಮಹೇಶ್ ಲಂಚ್ ಹೋಮ್ ಪ್ರಾರಂಭವಾಗಿದೆ. ಈ ಹೋಟ್ಲು ಅತ್ಯಧಿಕ ಆಕರ್ಷಣೆಯನ್ನು ಮಾಡಿ ಜನಗಳಲ್ಲಿ ಹೆಚ್ಚು ಆಕರ್ಷಿತವಾಗಿ ಇಲ್ಲಿ ತುಂಬ ಅಭಿವೃದ್ಧಿಯಾಗಿ ಹೆಚ್ಚು ಹೆಸರುವಾಸಿಯಾಗಿ ಆಗಲಿಕ್ಕೆ ಈ ಸಂದರ್ಭದಲ್ಲಿ ಶುಭ. ಹೋಟೆಲ್ ಉದ್ಘಾಟನೆ ಇರೋದು ಅವರಿಗೆ ಒಳ್ಳೆಯದಾಗಲಿ ಮತ್ತು ಶುಭವಾಗಲಿ ಅಂತ ಹೇಳ್ತೀನಿ. ಸಣ್ಣವರು ಟೌನಲ್ಲಿ ಮಾಡ್ತಾ ಇದ್ದಂಥ ಹೋಟ್ಲನ್ನು ಇವತ್ತು ಹೊಸದಾಗಿ ನ್ಯೂ ಮಹೇಶ್ ಲಂಚ್ ಅಂತೇಳಿ ಓಪನ್ ಮಾಡಿದ್ದಾರೆ. ಅವರಿಗೆ ಶುಭ ಹಾರೈಸ್ತಾ 25 ವರ್ಷದಿಂದ ಈ ಮದ್ದೂರು ತಾಲೂಕಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಅಡ್ಡೂರಿಯಲ್ಲಿ ನಡೀತಾ ಇತ್ತು. ಇವತ್ತು ಈ ಹೋಟೆಲ್ ಓಪನ್ ಮಾಡೋದ್ರಿಂದ ಇದು ಚೆನ್ನಾಗಿ ನಡೆಯುತ್ತೆ. ಮದ್ದೂರು ತಾಲೂಕಿನ ಎಲ್ಲ ಬಂಧುಗಳು ಒಂದು ಸಲ ಭೇಟಿ ಕೊಡಿ, ನಾವು ಕೂಡ ಬರ್ತಾ ಇರ್ತೀವಿ. ಇದೊಂದು ಸಲ ಟೇಸ್ಟ್ ಮಾಡಿ ದಯವಿಟ್ಟು ಎಲ್ಲರಿಗೂ ಹೇಳಿ ಅಂತ ಹೇಳಿ. ಹೋಟ್ಲು ಹೊಸದಾಗಿ ಪ್ರಾರಂಭ ಮಾಡಾರೆ. ಅವರು ಒಳ್ಳೆಯ ದಾರಿಯಿಂದ ಒಳ್ಳೆ ಬಿಸ್ನೆಸ್ ಆಗಿ ಮುಂದುವರಲಿ ಅಂತ ಆಶೀರ್ವಾದ. ನಿಮ್ಮ ಹೆಸರು ಸರ್? ರಘು ಅಂತ. ಓಕೆ. ಸಭೆಯ ಮಾಜಿ ಸದಸ್ಯ ನನ್ನ ಆತ್ಮೀಯ ಸ್ನೇಹಿತರು ಮಹೇಶ್ ಅವರು ಒಂದು ನೂತನವಾದ ಹೋಟ್ಲನ್ನು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಈ ಹೋಟ್ಲು ನೂತನವಾಗಿದೆ, ಆದರೆ ಈ ಏನು ರುಚಿಯಾಗಿ ಒಂದು ಒಳ್ಳೆಯ ಊಟವನ್ನು ಉಣ್ಣಬಡಿಸಲು 20 ವರ್ಷದಿಂದ ಈ ಒಂದು ಏನು ಉದ್ಯಮದಲ್ಲಿ ಹೋಟ್ಲು ಉದ್ಯಮದಲ್ಲಿ ಅವರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿದಾಗಿ ನಮ್ಮ ಮದ್ದೂರು ತಾಲೂಕಿನಲ್ಲಿ ಅನ್ನದಾತ ಅನ್ನೋ ಒಂದು ಬಿರುದನ್ನೇ ಕೂಡ ಎಲ್ಲರೂ ಕೂಡ ಅವ್ರ ಒಂದು ಈ ಬಿರುದನ್ನೇ ಕೊಟ್ಟಿದ್ದಾರೆ. ಆ ರೀತಿ ಹೋಟ್ಲು ಉದ್ಯಮ ಬರೀ ಒಂದು ಉದ್ಯಮಕ್ಕೋಸ್ಕರ ಅಲ್ಲ, ಒಂದು ರುಚಿಯಾದ ಊಟವನ್ನು ಎಲ್ರಿಗೂ ಕೊಡಬೇಕು ಅನ್ನೋ ಒಂದು ಮಾನದಂಡವನ್ನು ಇಟ್ಕೊಂಡು ಈ ಒಂದು ಉದ್ಯಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಸ್ವಲ್ಪ ಹೈಟೆಕ್ ಆಗಿ ಒಂದು ಹೋಟ್ಲನ್ನು ನಮ್ಮ ಮದ್ದೂರು ತಾಲೂಕಿಗೆ ನಮ್ಮ ಬೆಂಗಳೂರು ಪ್ರದೇಶ ಮೈಸೂರಿನಲ್ಲಿ ಯಾವ ರೀತಿ ಒಂದು ದೊಡ್ಡ ದೊಡ್ಡ ಹೋಟ್ಲುಗಳಿರ್ತದೆ, ಆ ರೀತಿ ಹೋಟ್ಲು ನಮ್ಮ ತಾಲೂಕಿನಲ್ಲೂ ಮದ್ದೂರಿನಲ್ಲೂ ಇರಬೇಕು ಅಂತೇಳಿ ಈ ಒಂದು ಹೋಟ್ಲನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆ ಒಂದು ಶುಭಾಶಯನ ತಿಳಿಸ್ತೀನಿ. ಎಲ್ಲರೂ ಕೂಡ ಜನರು ನಮ್ಮ ಮದ್ದೂರಲ್ಲಿ ಈ ರೀತಿ ಒಂದು ಒಳ್ಳೆಯ ಗಾರ್ಡನ್ನು ಮತ್ತು ಒಳ್ಳೆಯ ಎಲ್ಲ ಬರ್ತಡೇಗಳ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ, ಹಲವಾರು ಫಂಕ್ಷನ್ಗಳನ್ನ ಮಾಡೋದಕ್ಕೆ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಜಾಗವನ್ನು ಕೂಡ ಅವರು ಅಳವಡಿಸಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಬಂದು ಅವರಿಗೆ ಒಂದು ಶುಭಾಶಯನ ತಿಳಿಸಿ ಈ ಹೋಟ್ಲು ಯಶಸ್ವಿಗೆ ಎಲ್ಲರೂ ಕೂಡ ಕಾರಣವಾಗಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು.